to solve this. So we have an example here, a triangle ABC as a side AB 40 mm. So ಒಂದು ಟ್ರಯಾಂಗಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಯಾಂಗಲ್ ಅಲ್ಲಿ ಸೈಡ್ ಎ ಬಿ ಅಂಡ್ ಸೈಡ್ ಬಿ ಸಿ ಇದೆ. ಸೊ ಎ ಬಿ ಅನ್ನೋದು 40 mm ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ನಿಮ್ಗೆಲ್ಲ ಗೊತ್ತಿದೆ, ಇದು ಪಾಸಿಟಿವ್ ಎಕ್ಸ್ ಅಂಡ್ ದಿಸ್ ಇಸ್ ಪಾಸಿಟಿವ್ ವೈ. ಎಕ್ಸ್ ಡೈರೆಕ್ಷನ್ ಅಲ್ಲಿ 40 mm ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸೈಡ್ ಬಿ ಸಿ ಅಂದ್ರೆ ಈ ಸೈಡು 30 mm ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್. ಪಾಸಿಟಿವ್ ವೈ ಆಕ್ಸಿಸ್ಗೆ ನಿಮ್ಗೆ ಬಿ ಸಿ ಅನ್ನೋದು ಹೋಗ್ತಾ ಇದೆ. ಸೊ 3 forces 40 Newton, 50 Newton and 30 Newton acting on the side AB, BC and CA. So 40 Newton ಅನ್ನೋದು AB ಸೈಡ್ಗೆ ಆಕ್ಟ್ ಆಗ್ತಾ ಇದೆ ಲೈಕ್ ದಿಸ್. ಸೊ AB ಸೈಡಲ್ಲಿ 40 Newton ಆಕ್ಟ್ ಆಗ್ತಾ ಇದೆ, BC ಸೈಡಲ್ಲಿ 50 Newton ಆಕ್ಟ್ ಆಗ್ತಾ ಇದೆ, AC ಸೈಡಲ್ಲಿ 30 Newton ಆಕ್ಟ್ ಆಗ್ತಾ ಇದೆ. Now your objective is to find out magnitude and resultant of the resultant of this kind of force. So magnitude ಕಂಡುಹಿಡಿಬೇಕು, ಎಷ್ಟು ಮ್ಯಾಗ್ನಿಟ್ಯೂಡ್ ಬರುತ್ತೆ ರಿಸಲ್ಟೆಂಟ್ ಅನ್ನೋದನ್ನ ನೋಡ್ತಾ ಬರೋಣ. ಬೇಸ್ಡ್ ಆನ್ ದ ಸಿಸ್ಟಮ್ ಆಫ್ ಫೋರ್ಸಸ್ ಈಕ್ವೇಷನ್ ಜಸ್ಟ್ ನೌ ವಿ ಹ್ಯಾವ್ ಡಿರೈವ್ಡ್, ವಿಲ್ ಜಸ್ಟ್ ಸಾಲ್ವ್ ದಿಸ್ ಸಿಂಪಲ್ ಪ್ರಾಬ್ಲಮ್. ಸೊ ಬಿಫೋರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ ವಿ ನೀಡ್ ಟು ಹ್ಯಾವ್ ಅ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ಎರಡೇನೋ ಫೋರ್ಸು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಡೈರೆಕ್ಷನ್ ಇದೆ, ಡೈರೆಕ್ಟ್ ಆಗಿ ಬರ್ಕೋಬಹುದು. ದರ್ ಇಸ್ ನೋ ನೀಡ್ ಆಫ್ ಕಾಸ್ ಥೀಟಾ ಅಂಡ್ ಸೈನ್ ಥೀಟಾ. ಬಟ್ ವಾಟ್ ಅಬೌಟ್ ದಿಸ್ ಎ ಸಿ? ಸೊ ಎ ಸಿ ಮೇಕ್ಸ್ ಅನ್ ಆಂಗಲ್ ಥೀಟಾ ಟು ದ ಬೇಸ್. ಸೊ ಇದಕ್ಕೊಂದು ಬೇಸಿಗೆ ಒಂದು ಆಂಗಲ್ ಅಲ್ಲಿ ಇರ್ಬೇಕಲ್ವಾ, ಆ ಆಂಗಲ್ ಅಲ್ಲಿ ಬಂದ್ರೆ ಮಾತ್ರ ಅಲ್ವಾ. ಹಾಗಾಗಿ ನಮ್ಗೆ ಈ ಸೈಡ್ ಕೂಡ ಕೊಟ್ಟಿಲ್ಲ, ಅವರು ಕೊಟ್ಟಿದ್ರೆ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತು. ಸೊ ಟು ಫೈಂಡ್ ಔಟ್ ದಿಸ್, ಸೊ ವಿ ಹ್ಯಾವ್ ಅ ಸೊಲ್ಯೂಷನ್. ಸೊ ವಿ ನೀಡ್ ಟು ಟೇಕ್ ಅ ಜಾಮಿಟ್ರಿ ಆಫ್ ದಿಸ್ ಅಂಡ್ ಅಪ್ಲೈ ದ ಪೈಥಾಗೊರಸ್ ಥಿಯರಮ್. ಸೊ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಆಪೋಸಿಟ್ ಸ್ಕ್ವೇರ್. ವೆರಿ ಸಿಂಪಲ್ ಫಾರ್ಮುಲಾ. ಅಂದ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು so AB square plus BC square. So this is AB square plus BC square, and if you solve this 40 square plus 30 square na ಮಾಡಿ ಸ್ಕ್ವೇರ್ ರೂಟ್ ಮಾಡಿದಾಗ you will get the answer as 50 mm. ಅಂದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ ನಮಗೆ 50 mm. ಯಾಕೆ ಈ ಡಿಸ್ಟೆನ್ಸ್ ಇಂಪಾರ್ಟೆಂಟು? ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಮಾಡೋದಕ್ಕೆ ಹೈಪೋಟಿನಿಯಸ್ ಸೈಡು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಎ ಸಿ ಸೈಡ್ ಅವ್ರು ಕೊಟ್ಟಿಲ್ಲದೆ ಇರೋದ್ರಿಂದ ಗಿವನ್ ಡೇಟಾದಲ್ಲಿ ವಿ ನೀಡ್ ಟು ಫೈಂಡ್ ಔಟ್ ಆಸ್ ಪರ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಹೈಪೋಟಿನಿಯಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಆಪೋಸಿಟ್ ಸ್ಕ್ವೇರ್. ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆಸ್ 50 mm. Now find out the sin theta and cos theta. So as per the fundamentals we know sin theta is opposite by hypotenuse. Opposite side is 30 mm. Hypotenuse side is just now we calculated 30 by 50 ಮಾಡಿದ್ರೆ 0.6 ಬರುತ್ತೆ. And similarly cos theta find out ಮಾಡಬೇಕು. Adjacent by hypotenuse. Adjacent is 40 mm and hypotenuse is 50 again. So 40 by 50 ಮಾಡಿದ್ರೆ we'll get one ratio that is 0.8. So this is how you fundamentally ನಿಮ್ಗೆ ಏನು ಬೇಕು ಅದನ್ನ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ತಗೋಬೇಕು, ಆಮೇಲೆ ನಾವು ಅದನ್ನ ರಿಸಾಲ್ವ್ ಮಾಡೋದು ಇದ್ದೇ ಇರುತ್ತೆ. ರಿಸಾಲ್ವ್ ಮಾಡೋದು ತುಂಬಾ ಸಿಂಪಲ್, ಬಟ್ ಬೇಕಾಗಿರೋ ಡೇಟಾ ಇದೆಯಾ ಇಲ್ವಾ, ಡೇಟಾ ಇಲ್ಲ ಅಂದ್ರೆ ಯಾವ ತರ ಡೇಟಾ ತಗೋಬೇಕು ಅನ್ನೋದನ್ನ ನಾವು ಫಸ್ಟ್ ಬೇಸ್ಡ್ ಆನ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ವಿ ಅಪ್ಲೈ ಅಂಡ್ ಗೆಟ್ ಇಟ್. ಸೊ ನಾವು ರಿಸಾಲ್ವ್ ದ ಫೋರ್ಸಸ್ ಹಾರಿಜಾಂಟಲಿ. ಹಾರಿಜಾಂಟಲ್ ಫೋರ್ಸಸ್ ನ ರಿಸಾಲ್ವ್ ಮಾಡೋದಾದ್ರೆ, ಸಿನ್ಸ್ ದಿಸ್ ಇಸ್ ವರ್ಟಿಕಲ್ ಫೋರ್ಸ್ 50 Newton, ಡೋಂಟ್ ಟಚ್ ದಿಸ್. ಸೊ ವಿ ಹ್ಯಾವ್ two forces, one is at an angle of theta and one is exactly at the horizontal direction. ಹಂಗಾಗಿ ಹಾರಿಜಾಂಟಲ್ ಆಗಿ ನಾವು ತಗೋಬೇಕಾದ್ರೆ ಒಂದು ಈ ಫೋರ್ಸ್ ತಗೋಬೇಕು, ಇನ್ನೊಂದು ಈ ಫೋರ್ಸ್ ತಗೋಬೇಕು. ಈ ಫೋರ್ಸ್ ಡೈರೆಕ್ಟ್ ಆಗಿ ಯಾವುದೇ ಆಂಗಲ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ಲಿ ಯು ರೈಟ್ 40. ದೇರ್ ಇಸ್ ನೋ ಕಾಸ್ ಥೀಟಾ ಆರ್ ಸೈನ್ ಥೀಟಾ ರಿಕ್ವೈರ್ಡ್ ಫಾರ್ ದಿಸ್. And the second one is, so this one makes an angle with theta to the x axis. So theta ಎಲ್ಲಿದೆ, ಇಲ್ಲಿ x axis ಇದೆ. ಹಾಗಾಗಿ cos ಕಾಂಪೊನೆಂಟ್ ಎಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. ಸೊ 30 cos theta. ಥೀಟಾ ನಮಗೆ ಗೊತ್ತಿಲ್ಲ, ಬಿಕಾಸ್ ಕಾಸ್ ಥೀಟಾ ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ 0.8 ಅಂತ. ನೋ ನೀಡ್ ಟು ಫೈಂಡ್ ಔಟ್ ದ ಆಂಗಲ್. ನಾವು ಕಾಸ್ ಥೀಟಾನೇ ಡೈರೆಕ್ಟ್ ಆಗಿ ಸಿಕ್ಕಿದೆ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಮಾಡಿದೀವಿ. ಹಂಗಾಗಿ ಕಾಸ್ ಥೀಟಾ ವ್ಯಾಲ್ಯೂ ಗೊತ್ತಿದೆ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ 0.8 ಅಂತ. ಐ ಕ್ಯಾನ್ ಶೋ ಒನ್ ಮೋರ್ ಟೈಮ್. So cos theta is 0.8 and sin theta is 0.6. We have find out from the fundamental principles. Now, so 40 minus 30 cos 30. 30 ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈ ಫೋರ್ಸ್ ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಂತ. ಸೊ ದಿಸ್ ಇಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಅಂಡ್ ದಿಸ್ ಇಸ್ ವರ್ಟಿಕಲ್ ಕಾಂಪೊನೆಂಟ್. ಈ ಕಾಂಪೊನೆಂಟ್ ಏನಾಗುತ್ತೆ, 30 sin theta ಆಗುತ್ತೆ ಅಷ್ಟೇ. ಸೊ 40 minus 30 into 0.8 ಮಾಡಿದ್ರೆ you will get the answer as 16 Newton. ಸೊ 16 Newton ಅಷ್ಟು ಹಾರಿಜಾಂಟಲ್ ಫೋರ್ಸು. ಈ ಎಲ್ಲಾ ಫೋರ್ಸಸ್ ನ ನಾವು ಒಂದು ಫೋರ್ಸ್ ಆಗಿ ಸಮ್ ಮಾಡಬಹುದು. ಅಂದ್ರೆ ಎಲ್ಲಾ ಫೋರ್ಸಸ್ ನ ಆಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಆಲ್ ದ ಹಾರಿಜಾಂಟಲ್ ಫೋರ್ಸಸ್ ನ ನಾವು ಒಂದು ಫೋರ್ಸ್ ಆಗಿ ಬರಿಬಹುದು. ಸಿಮಿಲರ್ಲಿ ರಿಸಾಲ್ವ್ ಆಲ್ ದ ಫೋರ್ಸಸ್ ವರ್ಟಿಕಲಿ ರಿಸಾಲ್ವ್ ಮಾಡಿದ್ರೆ, ಸೊ ವರ್ಟಿಕಲಿ ವಿ ಹ್ಯಾವ್ ಒನ್ ಡೈರೆಕ್ಟ್ಲಿ ವೈ ಆಕ್ಸಿಸ್ ಗೆ ಅಪ್ಲೈ ಆಗ್ತಾ ಇದೆ 50 Newton. ಅದು ಪಾಸಿಟಿವ್ ವೈ ಆಕ್ಸಿಸ್ ಆಗಿರೋದ್ರಿಂದ ಐ ಹ್ಯಾವ್ ರಿಟನ್ ಹಿಯರ್ +50.
ಆ್ಯಂಡ್ ಕಮಿಂಗ್ ಟು ದಿಸ್, ಸೊ ಹಾರಿಜಾಂಟಲ್ ಕಾಂಪೊನೆಂಟು ಮತ್ತು ವರ್ಟಿಕಲ್ ಕಾಂಪೊನೆಂಟು. ಇಲ್ಲಿ ಸೈನ್ ಥೀಟಾ ಎಲ್ಲಿ ಬರುತ್ತೆ? ಸೊ ಸೈನ್ ಥೀಟಾ ಮೇಕ್ಸ್ ಅನ್ ಆಂಗಲ್, ಡಸಂಟ್ ಮೇಕ್ ಅನ್ ಆಂಗಲ್ ಹಿಯರ್. ಕಾಸ್ ಥೀಟಾ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಇನ್ ದಿಸ್ ಡೈರೆಕ್ಷನ್ and vertical component is this direction. So we take this as 50 minus 30 into 0.6, and since this goes in this direction, we are going to take the y component as negative. ಹಂಗಾಗಿ 32 ನ್ಯೂಟನ್ ಬರ್ತಾ ಇದೆ. ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಇಲ್ಲಿ. ನಾವು if you take square root of sigma s square plus sigma v square, we get a resultant, and that resultant force can, ಈ ಕಂಪ್ಲೀಟ್ 3 ಫೋರ್ಸಸ್ನ ನೀವು ತೆಗೆದು ಅದೊಂದು ಫೋರ್ಸಸ್ನ ಬರಿಬೋದು. ಸೊ ಈ ಒಂದು ಕಾಂಪೊನೆಂಟ್ ಮೇಲೆ ಆಕ್ಟ್ ಆಗ್ತಾ ಇದೆ ಅಂತ. ಸೊ ಹಂಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಇಸ್ 35.8 ನ್ಯೂಟನ್. ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ದ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಇನ್ ರೆಸಲ್ಯೂಷನ್ ಆಫ್ ಫೋರ್ಸಸ್. ಲೆಟ್ ಅಸ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಸೊ we have a rectangular component here. ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ಅಲ್ಲಿ ಒಂದು ಬ್ಲಾಕ್ ಇದೆ, ಅಲ್ಲಿ ಸಿಸ್ಟಮ್ ಆಫ್ ಫೋರ್ಸಸ್ ಏನ್ ಆಕ್ಟ್ ಆಗ್ತಾ ಇದೆ ಅಂತ ತೋರಿಸಿದ್ದಾರೆ ಡಯಾಗ್ರಾಮ್ ಅಲ್ಲಿ. 25 kilonewton acts in this direction, 50 kilonewton acts in this direction, and the 20 kilonewton acts in this direction, ಅಂದ್ರೆ ನೆಗೆಟಿವ್ y direction, and the 35 kilonewton acts in ನೆಗೆಟಿವ್ y direction. ಸೊ ಈ ತರ ಸಿಚುವೇಶನ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್. ಅಂದ್ರೆ ಈ 4 ಫೋರ್ಸಸ್ನ ತೆಗೆದು ಒಂದು ಫೋರ್ಸ್ನ ಏನಾದರೂ ನಾವು ರಿಸಾಲ್ವ್ ಮಾಡಿದ್ರೆ, ಹಾಕಿದ್ರೆ ಅದು ಎಲ್ಲಿ ಬರ್ಬೋದು, ಎಷ್ಟು ಮ್ಯಾಗ್ನಿಟ್ಯೂಡ್ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಂತ ಬರೋಣ. ಸೊ ಫಸ್ಟ್ ರಿಸಾಲ್ವ್ ಆಲ್ ದ ಫೋರ್ಸಸ್ ಹಾರಿಜಾಂಟಲಿ. ಸೊ ಇಲ್ಲಿ ಯಾವುದೇ ತರ ಆಂಗಲ್ ಇಲ್ಲ, ಆಸ್ ಯು ಕ್ಯಾನ್ ಸಿ ಹಿಯರ್ ಡೈರೆಕ್ಟ್ ಎಕ್ಸ್ ಆಕ್ಸಿಸ್ ಅಂಡ್ ಡೈರೆಕ್ಟ್ ವೈ ಆಕ್ಸಿಸ್ ಇರೋದ್ರಿಂದ ಎಕ್ಸ್ ಕಾಂಪೊನೆಂಟ್ಸ್ ಎಲ್ಲ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಎಕ್ಸ್ ಕಾಂಪೊನೆಂಟ್ ಇರೋದು ಎರಡೇ ಫೋರ್ಸು, ಒಂದು 25 kilonewton, another one is 20 kilonewton. 25 kilonewton acts in positive y direction and 20 kilonewton acts in negative x direction. ಹಂಗಾಗಿ 20ಗೆ ನಾನು ನೆಗೆಟಿವ್ ಹಾಕಿದ್ದೀನಿ, 25ಗೆ ಪಾಸಿಟಿವ್ ಹಾಕಿದ್ದೀವಿ. ಸೊ ಇಫ್ ಯು ಡೂ ದಿಸ್, ದ ಆನ್ಸರ್ summation of all the horizontal forces comes as 5 kilonewton. Similarly, vertical component ನ ರಿಸಾಲ್ವ್ ಮಾಡೋದಾದ್ರೆ, ಸೊ ಎರಡು ಕೂಡ ಡೌನ್ವರ್ಡ್ ಡೈರೆಕ್ಷನ್ ಆಕ್ಟ್ ಆಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್ ದ ಆರೋ ಮಾರ್ಕ್ಸ್ ಇಸ್ ಲೈಕ್ ದಿಸ್, ಡೌನ್ ಬರ್ತಾ ಇದೆ. ಆರೆಂಜ್ ಕಲರ್ ಮತ್ತೆ ಗ್ರೀನ್ ಕಲರ್ ಆರೋ ಮಾರ್ಕ್ ನೋಡ್ಬೋದು. 50 kilonewton and 35 kilonewton acts in a downward direction. ಎರಡು ಡೌನ್ವರ್ಡ್ ಡೈರೆಕ್ಷನ್ ಆಗಿರೋದ್ರಿಂದ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ನೆಗೆಟಿವ್ ಅಂತಾನೆ ಹೇಳ್ಬೋದು ಎರಡಕ್ಕೂ ಕೂಡ. ಅದಕ್ಕೆ ನೀವು ನೋಡ್ಬೋದು -50 -35 -85 kilonewton ಅಷ್ಟು ಫೋರ್ಸು ವರ್ಟಿಕಲಿ ಡೌನ್ವರ್ಡ್ಸ್ ಬರ್ತಾ ಇದೆ, ಅಂಡ್ 5 kilonewton ಫೋರ್ಸು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಎಲ್ಲಾನು ಆಡ್ ಮಾಡೋದ್ರಿಂದ ನಾವು ಯು ನೀಡ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್. ಸೊ ಯೂಸ್ ದ ಸೇಮ್ ಫಾರ್ಮುಲಾ, ಸಿಗ್ಮಾ ಎಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್. ಸಿಗ್ಮಾ ಎಸ್ ಸ್ಕ್ವೇರ್ ಅಂದ್ರೆ 5 square and ಸಿಗ್ಮಾ ವಿ ಸ್ಕ್ವೇರ್ ಅಂದ್ರೆ -85 square. ಅಂಡ್ ಇಫ್ ಯು ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್, ದ ಆನ್ಸರ್ ಇಸ್ 85.15 kilonewton. So coming to the direction, the same formula, tan theta is equal to sigma v by sigma h. Sigma v ಅಂದ್ರೆ -85 and sigma h ಅಂದ್ರೆ 5. So ಮೈನಸ್ ಎರಡು ಕಡೆ ಬರಿಬಹುದು. -85 by +5 ಮಾಡಿದಾಗ you'll get -17. So -17 ನೀವು ಇನ್ವರ್ಸ್ ಮಾಡಿದಾಗ ಟ್ಯಾನ್ಗೆ ಇಟ್ ವಿಲ್ ಕಮ್ ಆಸ್ -86.6 degree. ಸೊ ಸಿನ್ಸ್ ಇಟ್ ಇಸ್, ಇವಾಗ ನಾನು ಹೇಳಿದ್ದು ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ನಲ್ಲ, ಸಿಗ್ಮಾ ವಿ ಮತ್ತೆ ಸಿಗ್ಮಾ ಎಚ್ ಪಾಸಿಟಿವ್ ನೆಗೆಟಿವ್ ಮೇಲೆ ಯಾವ ಒಂದು ಆಕ್ಸಿಸ್ ಅಲ್ಲಿ ಬರುತ್ತೆ, ಅದು ಯಾವ ಒಂದು ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಿ -86.6 ಬಂದಿರೋದ್ರಿಂದ ಇಲ್ಲಿ ಸಿಗ್ಮಾ ವಿ ನೆಗೆಟಿವ್ ಇರೋದ್ರಿಂದ ಸೊ 360 ಇಂದ ಅದನ್ನ ಮೈನಸ್ ಮಾಡಬೇಕು. 273.4 degree ಬರುತ್ತೆ. 273.4 degree, if you write the axis, it will come as a fourth quadrant, 270 to 360, and just fourth quadrant ಅಲ್ಲಿ ಸ್ಟಾರ್ಟಿಂಗ್ 270, 271, 273 ಬರೋದ್ರಿಂದ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಫೋರ್ಸು. ಸೊ ದಿಸ್ ಇಸ್ ಹೌ ಯು ಕ್ಯಾಟಗರೈಸ್ ಅಥವಾ ರಿಸಾಲ್ವ್ ದ ಫೋರ್ಸಸ್ ಇನ್ ಡಿಫರೆಂಟ್ ಕಾಂಪೊನೆಂಟ್ಸ್ ಅಂಡ್ ರೈಟ್ ಡೌನ್ ದ ರಿಸಲ್ಟೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಅಂಡ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್. ಈ 4 ಫೋರ್ಸಸ್ನ ಎಕ್ಸ್ಕ್ಲೂಡ್ ಮಾಡಿ ಒಂದು ಫೋರ್ಸ್ನ ಬರೆಯೋದಾದ್ರೆ 4ನೇ ಕ್ವಾಡ್ರೆಂಟ್ ಅಲ್ಲಿ 273 ಡಿಗ್ರಿಗೆ ಆಕ್ಟ್ ಆಗ್ತಾ ಇದೆ, ಮತ್ತೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ, 85.15 kilonewton ಆಕ್ಟ್ ಆಗ್ತಾ ಇದೆ. ಇಷ್ಟು ಫೋರ್ಸ್ದು ಅದೊಂದು ಫೋರ್ಸೇ ತೋರಿಸ್ಬೋದು. ಸೊ ಈ ತರ ನಾವು ರೆಸಲ್ಯೂಷನ್ ನ ಮಾಡಬಹುದು. ಸೊ ವಿಲ್ ಟೇಕ್ ಸಮ್ ಮೋರ್ ಎಕ್ಸಾಂಪಲ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್. ದ ಫಾಲೋಯಿಂಗ್ ಫೋರ್ಸಸ್ ಆಕ್ಟ್ ಅಟ್ ಎ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕನ್ಕರೆಂಟ್ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. 20 Newton inclined at 30 degree towards north of east. ಸೊ ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕೊಟ್ಟಿರೋದ್ರಿಂದ ವಿಲ್ ಟೇಕ್ ದಟ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಅಂಡ್ ಮಾರ್ಕ್ ಎಸ್ ಈಸ್ಟ್ ವೆಸ್ಟ್ ಅಂಡ್ ನಾರ್ತ್ ಸೌತ್
ಫಸ್ಟ್ ಇದು ಮಾಡ್ಕೋಬೇಕು ನೀವು. ಆ್ಯಂಡ್ ನಾವು ಯು ರೈಟ್ ದ ಫೋರ್ಸಸ್ ವ್ಯಾಲ್ಯೂ ಆ್ಯಂಡ್ ದ ಆಂಗಲ್. ಸೊ ಫಸ್ಟ್ ಆಂಗಲ್ ಎಲ್ಲಿ ಹೋಗ್ತಾ ಇದೆ, 20 ನ್ಯೂಟನ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ಟುವರ್ಡ್ಸ್ ನಾರ್ತ್ ಆಫ್ ಈಸ್ಟ್. ನಾರ್ತ್ ಈಸ್ಟ್ ಅಂದರೆ ಇದು. ಸೊ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ 30 ಡಿಗ್ರಿಗೆ 20 ನ್ಯೂಟನ್ ಅಷ್ಟು ಫೋರ್ಸು ಈ ಪಾಯಿಂಟ್ ಮೇಲೆ ಆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂಡ್ ಈ ಡಯಾಗ್ರಾಮ್ ಕೊಟ್ಟಿರಲ್ಲ, ನಾವೇ ಬರೀಬೇಕು ಇದನ್ನ, ತುಂಬಾ ಸಿಂಪಲ್ ಡಯಾಗ್ರಾಮ್. ಸೊ 30 ಡಿಗ್ರಿ ಆಂಗಲ್ಗೆ 20 ನ್ಯೂಟನ್ ಅಷ್ಟು ಈ ಕಡೆಗೆ ಬರ್ತಾ ಇದೆ. ದಟ್ ಇಸ್ ಅ ಫಸ್ಟ್ ಡೇಟಾ. ಅಂಡ್ 25 ನ್ಯೂಟನ್ ಟುವರ್ಡ್ಸ್ ನಾರ್ತ್. ಸೊ ಇಲ್ಲಿ ಯಾವುದೇ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಇಲ್ಲದೆ ಇರೋದ್ರಿಂದ ವೈ ಆಕ್ಸಿಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ 25 ನ್ಯೂಟನ್ ಹಾಕೋಬಹುದು. ನೆಕ್ಸ್ಟ್ ಒನ್ 30 ನ್ಯೂಟನ್ ಟುವರ್ಡ್ಸ್ ನಾರ್ತ್ ವೆಸ್ಟ್. ಸೊ ನಾರ್ತ್ ಅಂಡ್ ವೆಸ್ಟ್. ಸೊ ನೆಕ್ಸ್ಟ್ ಫೋರ್ಸ್ ಈ ಒಂದು ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಎಷ್ಟು ಫೋರ್ಸ್ ಇದೆ, 30 ನ್ಯೂಟನ್ ಇದೆ. ಎಷ್ಟು ಆಂಗಲ್ ಅಲ್ಲಿ ಕೊಟ್ಟಿದ್ದಾರೆ, 45 ಡಿಗ್ರಿ. ಓಕೆ, ಸೊ ದಟ್ ಆಕ್ಟ್ಸ್ ಇನ್ 45 ಡಿಗ್ರಿ. ದಟ್ ಇಸ್ we can take it as 45 degree. And the last angle is 35 Newton inclined at 40 degree towards south of west. So this is south and this is west, and this force acts in a 40 degree. 40 degree act ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. So we write that as a 40 degree. So 40 degree. Now coming to the horizontal force resolution and vertical forces resolution. ವೆರಿ ಸಿಂಪಲ್ ಪ್ರಾಬ್ಲಮ್. ನಾವು ಥಿಯರಿ ಎಕ್ಸ್ಪ್ಲೈನ್ ಮಾಡಿರೋ ಥರನೇ ಇಲ್ಲೂ ಕೂಡ ಬೇಸ್ಡ್ ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ವಿ ಮೂವ್ ಆನ್. ರಿಸಾಲ್ವ್ ಆಲ್ ದ ಫೋರ್ಸಸ್ ಹಾರಿಜಾಂಟಲಿ. ಹಾರಿಜಾಂಟಲಿ ನೀವು ಈಸ್ಟ್ ವೆಸ್ಟ್ ಲೈನ್ ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಏನು ಕರಿತೀವಿ, ಅಲ್ಲಿ ನೀವು ರಿಸಾಲ್ವ್ ಮಾಡಿದ್ರೆ ಪ್ರತಿಯೊಂದು ಫೋರ್ಸಸ್ನ ಏನು ಬರುತ್ತೆ ಅಂತ ನೋಡ್ತಾ ಬರೋಣ. ಸೊ ಹಂಗೆ ಹೇಳೋದಾದ್ರೆ, ಸೊ ಈ ಫೋರ್ಸ್ನ ನೀವು ರಿಸಾಲ್ವ್ ಮಾಡಿದ್ರೆ 30 ಡಿಗ್ರಿ ಈ ಆಕ್ಸಿಸ್ಗೆ ಎಕ್ಸ್ ಆಕ್ಸಿಸ್ಗೆ ಆಗಿರೋದ್ರಿಂದ ಅಥವಾ ಈಸ್ಟ್ ಲೈನ್ಗೆ ಆಗಿರೋದ್ರಿಂದ ವಿ ಕ್ಯಾನ್ ಕಾಲ್ ಇಟ್ ಆಸ್ f cos theta ಅಥವಾ 20 cos 30 as a horizontal component and 20 sin 30 as a vertical component. So that is the first one. So 20 cos 30 is the horizontal component. So ಈ ಫೋರ್ಸ್ ಕಂಪ್ಲೀಟ್ ವರ್ಟಿಕಲ್ ಇರೋದ್ರಿಂದ there is no meaning of horizontal component. ನೀವು horizontal component ಹಾಕಿದ್ರೂ ಕೂಡ ಅದು ಯಾವುದು 1 ಅಂತ ಬರುತ್ತೆ, ಹಾಗಾಗಿ we cannot take this. So this one acts in a 45 degree to the x-axis again, and the horizontal component goes in this direction, ಅಂದ್ರೆ ನೆಗೆಟಿವ್ x ಡೈರೆಕ್ಷನ್ ಅಥವಾ ವೆಸ್ಟ್ ಡೈರೆಕ್ಷನ್ಗೆ ಹೋಗ್ತಿರೋದ್ರಿಂದ 30 cos 45 ನೆಗೆಟಿವ್ ಬರ್ದಿದ್ದೀವಿ. ಸಿಮಿಲರ್ಲಿ ಫಾರ್ ದಿಸ್, ಸೊ ಥೀಟಾ 40 ಡಿಗ್ರಿ ಇಲ್ಲಿರೋದ್ರಿಂದ 40 ಡಿಗ್ರಿ ವಿ ಕ್ಯಾನ್ ಕಾಲ್ ಇಟ್ ಆಸ್ 35 cos 40 ಇನ್ ಅ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಂತಾನೆ ಕರಿಬಹುದು. ಸೊ ನೀವು ಮೂರನ್ನು ಕಂಪ್ಲೀಟ್ ಮಾಡಿದ್ರೆ 20 cos 30 minus 30 cos 45 minus 35 cos 40 ಮಾಡಿದ್ರೆ ವಿಲ್ ಗೆಟ್ ಅನ್ ಆನ್ಸರ್ ಎಸ್ minus 30.7 ನ್ಯೂಟನ್ ಇನ್ ಅ ಹಾರಿಜಾಂಟಲ್ ಡೈರೆಕ್ಷನ್. ಎಲ್ಲ ಫೋರ್ಸಸ್ಗಳು ಕೂಡ ಹಾರಿಜಾಂಟಲಿ ರಿಸಾಲ್ವ್ ಮಾಡಿ ಆಡ್ ಮಾಡಿದ್ರೆ ಇಟ್ ವಿಲ್ ಕಮ್ ಆಸ್ minus 30.7. ಸಿಮಿಲರ್ಲಿ ವರ್ಟಿಕಲ್ ಕಾಂಪೊನೆಂಟ್ ಬರೋದಾದ್ರೆ ಆಲ್ರೆಡಿ ನಾವು ಹಾರಿಜಾಂಟಲ್ ಕಾಂಪೊನೆಂಟ್ ಮಾಡಿದ್ದೀವಿ 20 cos 30 ಅಂತ, ಇಲ್ಲಿ 20 sin 30 ಇದೆ, ಅಂಡ್ ದಿಸ್ ಇಸ್ ಗೋಸ್ ಇನ್ ಪಾಸಿಟಿವ್ ಐ ಡೈರೆಕ್ಷನ್ ಅಥವಾ ನಾರ್ತ್ ಡೈರೆಕ್ಷನ್ ಆಗಿರೋದ್ರಿಂದ ಇಟ್ ಈಸ್ ಪಾಸಿಟಿವ್. ಅಂಡ್ ದ ಫಸ್ಟ್ ಒನ್ ಇಸ್ 20 sin 30. ಸೆಕೆಂಡ್ ಫೋರ್ಸ್ ಇಸ್ ಆಲ್ಸೋ ಗೋಸ್ ಇನ್ ಪಾಸಿಟಿವ್ ಐ ಡೈರೆಕ್ಷನ್, ಹಾಗಾಗಿ ಅಲ್ಲಿ ಯಾವುದೇ ಆಂಗಲ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಆಗಿ 25 ಅಂತ ಬರ್ತಿದ್ದೀವಿ ಇಲ್ಲಿ, ಅಂಡ್ ಇನ್ ಪಾಸಿಟಿವ್ ನೋಟ್. ಸಿಮಿಲರ್ಲಿ ಇಲ್ಲೂ ಕೂಡ 30 sin 45 ಇನ್ ಅ ಪಾಸಿಟಿವ್ ಐ ಡೈರೆಕ್ಷನ್, ಹಾಗಾಗಿ ಪ್ಲಸ್ ಬರ್ದಿದ್ದೀವಿ. ಲಾಸ್ಟ್ ಒನ್ ಗೋಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್ ಅಥವಾ ಸೌತ್ ಡೈರೆಕ್ಷನ್ ಆಗಿರೋದ್ರಿಂದ ಐ ಹ್ಯಾವ್ ಟೇಕನ್ ಹಿಯರ್ ಎಸ್ ನೆಗೆಟಿವ್ 35 sin 40, ಅಂಡ್ ಇಫ್ ಯು ಸಮ್ ಆಲ್ ದಿಸ್ ವಿಲ್ ಗೆಟ್ ಅನ್ ಆನ್ಸರ್ ಎಸ್ 33.7 ನ್ಯೂಟನ್. ಸೊ ನಾವು ಏನು ಕಂಡುಹಿಡಿಬೇಕು, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಫೋರ್ಸಸ್. ಈ 4 ಫೋರ್ಸಸ್ನ ತೆಗೆದು ಒಂದು ಫೋರ್ಸ್ ಏನಾದರೂ ಹಾಕಿದ್ರೆ ರಿಸಲ್ಟೆಂಟ್ ಫೋರ್ಸ್ ಅಂತ ಕರಿತೀವಿ ಅದನ್ನ, ಬೇಸ್ಡ್ ಆನ್ ದ ಫಸ್ಟ್ ಬೇಸಿಕಲಿ ಹೇಳ್ಕೊಟ್ನಲ್ಲ ಆ ಥರ. ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದು ಟ್ಯಾನ್ ಥೀಟಾ ಕಂಡುಹಿಡಿಬೇಕು. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ನಮಗೆಲ್ಲ ಗೊತ್ತೇ ಇದೆ, ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ h ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್. ಸಿಗ್ಮಾ h ಸ್ಕ್ವೇರ್ minus 30.7 ಬಂದಿತ್ತು, ಸಿಗ್ಮಾ ವಿ 33.71 ಬಂದಿತ್ತು. ಸ್ಕ್ವೇರ್ ಮಾಡಿದಾಗ ಯು ವಿಲ್ ಗೆಟ್ ಅ ರಿಸಲ್ಟೆಂಟ್ ದು ಮ್ಯಾಗ್ನಿಟ್ಯೂಡ್, ಎಷ್ಟು ಪ್ರಮಾಣದಲ್ಲಿ ರಿಸಲ್ಟೆಂಟ್ ಇದೆ, ಆ ಫೋರ್ಸ್ದು ವ್ಯಾಲ್ಯೂ ಏನು ಅಂತ ನೀವು ಹೇಳೋದಾದ್ರೆ 45.6 ನ್ಯೂಟನ್ ಅಂತ ಕರಿಬೋದು. ಡೈರೆಕ್ಷನ್ಗೆ ಬಂದರೆ ಸಿಗ್ಮಾ ವಿ ಬೈ ಸಿಗ್ಮಾ ಎಚ್. So sigma v 33.71, sigma h is minus 30.7. If you take a ratio, you will get minus 1.09, and if you take an inverse of that, you will get an angle as 47.5 in a negative, minus ಅಲ್ಲಿ ಬಂದಿದೆ. So sigma h negative, sigma v ಪಾಸಿಟಿವ್ ಆಗಿರೋದ್ರಿಂದ 90 ಡಿಗ್ರಿಯಿಂದ 180 ಡಿಗ್ರಿ ಲೈನ್, 90 ಡಿಗ್ರಿಯಿಂದ 180 ಡಿಗ್ರಿ ಲೈನ್ ಅಲ್ಲೇ ಇರುತ್ತೆ ರಿಸಲ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 47.5 ಡಿಗ್ರಿ ಅಥವಾ ಕಂಪ್ಲೀಟ್ 0 ಇಂದ ತಗೊಂಡ್ರೆ 132.5 ಡಿಗ್ರಿನ ನೀವು ಇಲ್ಲಿ ಡ್ರಾ ಮಾಡಿ 45.6 ನ್ಯೂಟನ್ ಬರೆದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಗಿವ್ ಅ ಕಂಪ್ಲೀಟ್ ಏನು ಎಲ್ಲ ಫೋರ್ಸಸ್ಗಳದ್ದು ಅದೊಂದೇ ಫೋರ್ಸು ಆಕ್ಟ್ ಆಗುತ್ತಾರೆ. ಅದಕ್ಕೆ ನಾವು ರಿಸಲ್ಟೆಡ್ ಅಂತಾನೆ ಕರಿತೀವಿ.
So this is how we solve the problems of resolution of composition of forces, and you can solve some of the examples. ಎಲ್ಲದರಲ್ಲೂ ಕೂಡ ನೀವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಕಂಡುಹಿಡಿಬೋದು. ಇಲ್ಲೆಲ್ಲ ಕೊಟ್ಟಿದ್ದಾರೆ ಆಂಗಲ್ಗಳು ಎಲ್ಲೆಲ್ಲಿದೆ ಅಂತ. You can take this as this is just an assignment. So 3 kilonewton acts as 30 degree to the x-axis. ಹಾಗಾಗಿ x component 3 cos 30, y component 3 sin 30. In the second force, again x component the theta x-axis ಆಗಿರೋದ್ರಿಂದ 22.24 cos 26.5, 2.24 sin 22.4 ವರ್ಟಿಕಲ್ ಕಾಂಪೊನೆಂಟ್ ಆಗುತ್ತೆ. ಸೊ ಮೂರನೇ ಫೋರ್ಸ್ 60 ಡಿಗ್ರಿ ಅಗೇನ್ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಈ ಕಾಂಪೊನೆಂಟು 2 cos 60 ಆಗುತ್ತೆ, ವರ್ಟಿಕಲ್ ಕಾಂಪೊನೆಂಟು 2 sin 60 ಆಗುತ್ತೆ. ಸೊ ಎಲ್ಲನೂ ಮಾಡಿ ವಿಲ್ ಫೈಂಡ್ ಔಟ್ ಸಿಗ್ಮಾ ಎಚ್ ಅಂಡ್ ಸಿಗ್ಮಾ ವಿ ಅಂಡ್ ಫೈಂಡ್ ಔಟ್ ದ ರಿಸಲ್ಟೆಂಟ್ ಆರ್ ಅಂಡ್ ಟ್ಯಾನ್ ಥೀಟಾ ಆಂಗಲ್. ಮತ್ತೆ ಪಾಸಿಟಿವ್ ನೆಗೆಟಿವ್ ಬರೋದನ್ನ ನೋಡಿಕೊಂಡು ಯಾವ ಕ್ವಾಡ್ರೆಂಟ್ ಅಲ್ಲಿ ಆ ರಿಸಲ್ಟೆಂಟ್ ನ ಪ್ಲೇಸ್ ಮಾಡಬೇಕು ಅನ್ನೋದು ಐಡಿಯಾ ಬರುತ್ತೆ. ಸೊ ಈ ಪ್ರಾಬ್ಲಮ್ ಅಷ್ಟೇ ಸಿಂಪಲ್ ಪ್ರಾಬ್ಲಮ್. ಸೊ ಒಂದೇ ಒಂದು ಫೋರ್ಸು ನೆಗೆಟಿವ್ ವೈ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಎಲ್ಲ ಆಂಗಲ್ ಇರೋದ್ರಿಂದ ಯಾವ ಆಂಗಲ್ಗೆ ಅದು ಏನು ಫೇಮ್ ಆಗಿದೆ ಅನ್ನೋದನ್ನ ಫೋರ್ಸ್ ಅನ್ನ ನೋಡಿಕೊಂಡು ಇವು ರೈಟ್ ಆನ್ ದ ಸಿಗ್ಮಾ ಎಚ್ ಅಂಡ್ ಸಿಗ್ಮಾ ವಿ, ಹಾರಿಜಾಂಟಲ್ ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ ಪ್ರತಿ ಫೋರ್ಸ್ ಅದು ಡಿವೈಡ್ ಮಾಡ್ಕೊಳ್ಳಿ, ಆಮೇಲೆ ಆಡ್ ಮಾಡಿ ಅಗೈನ್ ಟೋಟಲ್ ಫೈಂಡ್ ಔಟ್ ದ ರಿಸಲ್ಟೆಂಟ್ ಕಂಡುಹಿಡಿರಿ, ಅದಾದ್ಮೇಲೆ ಫೈಂಡ್ ಔಟ್ ದ ಆಂಗಲ್ ಆಲ್ಸೋ. ಸೊ ದಿಸ್ ಇಸ್ ಹೌ ವಿ ಪ್ರಾಕ್ಟೀಸ್ ದ ಬೇಸಿಕ್ ಮೆಕ್ಯಾನಿಕ್ಸ್ ಪ್ರಾಬ್ಲಮ್ಸ್ ಇನ್ ಫೋರ್ಸಸ್, ರಿಸಾಲ್ವಿಂಗ್ ದ ಫೋರ್ಸಸ್. ಸೊ ಇಲ್ಲಿ ತನಕ ಲೆಕ್ಚರ್ ಸೆಷನ್ಸ್ ಅಲ್ಲಿ ಏನೇನು ಹೇಳ್ಬೋದು ಈ ಒಂದು ಫಸ್ಟ್ ವೀಕ್ ಸಿಲೆಬಸ್ ಅಲ್ಲಿ ಏನೋದನ್ನ ಹೇಳಿದೆ. ಈಗ ಟ್ಯುಟೋರಿಯಲ್ ಅಂದ್ರೆ ಸ್ಟೂಡೆಂಟ್ಸ್ಗೆ ನಾವು ಹೇಳ್ಕೊಟ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೋರ್ ಮಾಡುವಂತ ಒಂದು ಕಾನ್ಸೆಪ್ಟ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ. ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಬಂದಾಗ್ಲೂ ಅಷ್ಟೇನೆ ಫೋರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಆಬ್ಜೆಕ್ಟ್ ಈಕ್ವಿಲಿಬ್ರಿಯಂ ಆಗಿ ಕೂತಿದೆ ಅಥವಾ ಸ್ಟ್ಯಾಟಿಕ್ ಆಗಿ ನಿಂತಿದೆ, ಒಂದೇ ಜಾಗದಲ್ಲಿದೆ, ಮೂವ್ ಆಗಿಲ್ಲ ಅಂತ ನಾವು ಡಿಫೈನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟ್ಯಾಟಿಕ್ ಅಥವಾ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ವಿ ಶುಡ್ ನೋ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ತಟಸ್ಥ ಒಂದು ರೀತಿ ಅಂತ ಹೇಳ್ಬೋದು. ಅಂದ್ರೆ ಒಂದು ಆಬ್ಜೆಕ್ಟ್ ಒಂದೇ ಕಡೆ ಇದ್ದಾಗ ಅಥವಾ ಅದ್ರ ಮೇಲೆ ಫೋರ್ಸಸ್ಗಳು ಈಕ್ವಲ್ ಆಗಿ ಆಕ್ಟ್ ಆದಾಗ ಅದು ಮೂವ್ ಆಗದೆ ಇದ್ದಾಗ ಅಂತ ಪೊಸಿಷನ್ಗೆ ನಾವು ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ವೆನ್ ಆಲ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ ಬ್ಯಾಲೆನ್ಸ್ ಈಚ್ ಅದರ್ ಸಚ್ ದಟ್ ದ ಬಾಡಿ ರಿಮೈನ್ಸ್ ಅಟ್ ರೆಸ್ಟ್, ಬಾಡಿ ಒಂದೇ ತರ ರೆಸ್ಟ್ ಅಲ್ಲೇ ಇರುತ್ತೆ ಅಥವಾ ಮೂವ್ಸ್ ಅಲಾಂಗ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ, ಒಂದೇ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ. ಸೊ ಆ ತರ ಎರಡು ಕಂಡೀಷನ್ಸ್ ಅಲ್ಲಿ ನಾವು ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ರಿಸಲ್ಟೆಂಟ್ ಫೋರ್ಸ್ ನೀವು ರಿಸಲ್ಟೆಂಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗ್ಮಾ ಎಚ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್ ರೂಟ್ ಮಾಡಿರ್ತೀವಲ್ಲ, ಆವಾಗ 0 ಬಂದ್ರೆ ಆ ಕಾಂಪೊನೆಂಟು ಈಕ್ವಿಲಿಬ್ರಿಯಂ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸಿ ಮೆನಿ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ ಅಟ್ ಓ. ನೀವು ಎಲ್ಲಾ ಫೋರ್ಸಸ್ ನ ನೀವು ಸಮ್ ಮಾಡಿದ್ರೆ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ 0 ಬರುತ್ತೆ. ಸೊ ಆ ತರ ಏನಾದ್ರೂ ಬಂದ್ರೆ ಅದಕ್ಕೆ ನಾವು ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಆ ಆಬ್ಜೆಕ್ಟ್ ಸ್ಟೇಷನರಿ ಇದೆ ಅಥವಾ ಕಾನ್ಸ್ಟೆಂಟ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ 2 ಟೈಪ್ ಆಫ್ ಈಕ್ವಿಲಿಬ್ರಿಯಂ ಆಫ್ ಕನ್ಕರೆಂಟ್ ಫೋರ್ಸಸ್. ಅದರಲ್ಲಿ ಮೊದಲನೇದು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂಡ್ ಡೈನಾಮಿಕ್ ಈಕ್ವಿಲಿಬ್ರಿಯಂ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ. ಸೊ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂದ್ರೆ, so this is a type of equilibrium in which resultant of all the forces acting in a body is 0. First condition. So ಇಲ್ಲಿ ಯಾವುದೇ ತರ ವೆಲಾಸಿಟಿ ಇಲ್ಲ, ಯಾವುದೇ ತರ ಆಕ್ಸಿಲರೇಷನ್ ಇಲ್ಲ, ನೀವು ಅಪ್ಲೈ ಮಾಡುವಂತ ಫೋರ್ಸಸ್ ಆ ಬಾಡಿನ ರೆಸ್ಟ್ ಪೊಸಿಷನ್ ಅಲ್ಲಿ ಇಟ್ಟರೆ ಅಂತ ಸ್ಟೇಟ್ಗೆ ನಾವು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಯಾವುದೋ ಒಂದು ಬುಕ್ಸ್ಗಳು ಒಂದು ಟೇಬಲ್ ಮೇಲೆ ಪ್ಲೇಸ್ ಆಗಿದೆ. ಸೊ ಗ್ರಾವಿಟೇಷನಲ್ ವೆಯ್ಟ್ ಬರ್ತಾ ಇದೆ ಟೇಬಲ್ದು, ಮೇಲ್ಗಡೆ ನಾರ್ಮಲ್ ಫೋರ್ಸ್ ಕೂಡ ಆಕ್ಟ್ ಆಗ್ತಾ ಇದೆ. ಎರಡು ಫೋರ್ಸಸ್ಗಳು ನೀವು ಸಮ್ ಮಾಡಿದ್ರೆ ರಿಸಲ್ಟೆಂಟ್ ಫೋರ್ಸ್ 0 ಬರುತ್ತೆ. ಹಂಗಾಗಿ ಆ ಬುಕ್ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ ಯಾವ ಕಡೆಗೂ, ಹಂಗೆ ತಟಸ್ಥ ಒಂದು ಪೊಸಿಷನ್ ಅಲ್ಲೇ ಇರುತ್ತೆ. ಸೊ ಇದಕ್ಕೆ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ನೋಡಿ, ಚೇರ್ ರೆಸ್ಟಿಂಗ್ ಆನ್ ದ ಫ್ಲೋರ್. ಒಂದು ಫ್ಲೋರ್ ಅಲ್ಲಿ ಒಂದು ಚೇರ್ ಹಂಗೆ ಇದೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಇಟ್ಸ್ ವೆಯ್ಟ್ ಅಂಡ್ ದ ನಾರ್ಮಲ್ ಫೋರ್ಸಸ್ ಆಕ್ಟಿಂಗ್ ಟು ದ ಆಪೋಸಿಟ್ ಟು ದ ಗ್ರಾವಿಟೇಷನಲ್ ಫೋರ್ಸ್, ಎರಡು ಕೂಡ ಬ್ಯಾಲೆನ್ಸ್ ಆಗಿದೆ ಅಂತ. ಅದೇ ತರ ಫ್ರೂಟ್ ಬಾಸ್ಕೆಟ್ ರೆಸ್ಟಿಂಗ್ ಆನ್ ದ ಟೇಬಲ್. ಯು ಕ್ಯಾನ್ ಟೇಕ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಸೊ ಈ ಎಕ್ಸಾಂಪಲ್ಸ್ ಗಳಲ್ಲಿ ಯಾವುದೇ ತರ ಮೂವ್ಮೆಂಟ್ ಆಗೋದಿಲ್ಲ. ರಿಸಲ್ಟೆಂಟ್ ಫೋರ್ಸ್ ನ ನೀವು ಆಕ್ಟ್ ಮಾಡಿದ್ರೆ ರಿಸಲ್ಟೆಂಟ್ ಫೋರ್ಸ್ 0 ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಎಕ್ಸ್ಪ್ಲೋರ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ. ಅಂಡ್ ಇದನ್ನ ನಾವು ಟ್ಯುಟೋರಿಯಲ್ ಆಗಿ ಹುಡುಗರಿಗೆ ವಿ ಕ್ಯಾನ್ ಟೀಚ್ ದೆಮ್ ಆಸ್ ಲೈಕ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಂಡು ಯಾವ್ಯಾವ ತರ ಸ್ಟ್ಯಾಟಿಕ್ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಅಂಡ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೇರಿಯಸ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂನ ನೋಡ್ಬೋದು. ಅದರಲ್ಲಿ ಮೊದಲನೇದು ಫಿಸಿಕ್ಸ್ ಅಲ್ಲಿ ನೋಡ್ತೀವಿ ನಾವು.
ಸೊ ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಸ್ಟಾಪ್ ಆಗಬೇಕಾದ್ರೆ ಇನರ್ಷಿಯಾ ಬೇಕು ಅಂತ ಹೇಳಿದ್ರೆ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ಏವಿಯೇಷನ್ ಫೀಲ್ಡ್ ಅಂದ್ರೆ ರಾಕೆಟ್ ಆಗಿರ್ಬೋದು, ಏರೋಪ್ಲೇನ್ಸ್ ಆಗಿರ್ಬೋದು, ಅಲ್ಲಿ ಕೆಲವೊಂದು ಸ್ಟೇಜ್ಗೆ ಹೋದಾಗ ಏನಾಗುತ್ತೆ, ನಾರ್ಮಲ್ ಆಗಿ ನೀಟಾಗಿ ಮೂವ್ ಆಗ್ತಾ ಇರುತ್ತೆ ಏರೋಪ್ಲೇನ್, ಯಾವುದೇ ತರ ನಮ್ಗೆ ಗೊತ್ತೇ ಆಗಲ್ಲ ಮೂವ್ ಆಗ್ತಾ ಇದೆ ಅಂತ. ಸೊ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ರೀಚ್ ಆಗಿದೆ ಅಂತ ಅರ್ಥ. ಕನ್ಸ್ಟ್ರಕ್ಷನ್ ಅಂಡ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಬ್ರಿಡ್ಜಸ್, ಡ್ಯಾಮ್ಸ್ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ದಿಸ್ ಈಕ್ವಿಲಿಬ್ರಿಯಂ ಫೋರ್ಸ್ ನಾವು ಕನ್ಸಿಡರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲಿವರ್ ಮತ್ತೆ ಪುಲ್ಲಿಂಗ್ ಸಿಸ್ಟಮ್, ಗೇರ್ಸ್ ಅಲ್ಲೆಲ್ಲ ನಾವು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ನ ನೋಡ್ತೀವಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಟ್ರಾನ್ಸ್ಮಿಷನ್ ಟವರ್ಸ್, ವೈರ್ಸ್ ಅಲ್ಲಿ ನಾವು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ನ ನೋಡ್ತೀವಿ. ಸೊ ವಿ ಕ್ಯಾನ್ ಗಿವ್ ದಿಸ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಟು ದ ಸ್ಟೂಡೆಂಟ್ಸ್ ಅಂಡ್ ಆಸ್ಕ್ ದೆಮ್ ಟು ಟೇಕ್ ಅಪ್ ವಿತ್ ಕೇಸ್ ಸ್ಟಡಿ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಟ್ಯುಟೋರಿಯಲ್ ಮಾಡಿಸಿದ್ದು ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ದ ಪೋರ್ಷನ್ ಆಫ್ ಟ್ಯುಟೋರಿಯಲ್. ಇನ್ ದ ಫಸ್ಟ್ ವೀಕ್ ವಿ ಹ್ಯಾವ್ ಇನ್ನೊಂದು ಪೋರ್ಷನ್ ಉಳಿದಿದೆ, ಅದು ಲ್ಯಾಬ್ ಪೋರ್ಷನ್. ಪ್ರಾಕ್ಟೀಸ್ ಏನ್ ಮಾಡೋದು, ಯಾವ ಕಂಟೆಂಟ್ ನ ಕವರ್ ಆಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಬರ್ತೀವಿ. ಸೊ ಅದಕ್ಕೆ ವಿ ಹ್ಯಾವ್ ಟೇಕನ್ ಸಮ್ 2-3 ಎಕ್ಸಾಂಪಲ್ಸ್ ನಾವು. ಅದರಲ್ಲಿ ಮೊದಲನೇ ಎಕ್ಸಾಂಪಲ್, ರಿಸಾಲ್ವ್ ದ ಗಿವನ್ ಫೋರ್ಸ್ ಇಂಟು 2 ಕಾಂಪೊನೆಂಟ್ಸ್. ನೀವು ನೋಡ್ಬೋದು ಇಲ್ಲಿ ಎಫ್ ಎಸ್ ಅನ್ನೋದು 50 ನ್ಯೂಟನ್ ಇದೆ, ಅಂದ್ರೆ ಯಾವುದೋ ಒಂದು ಫೋರ್ಸ್ 50 ನ್ಯೂಟನ್ಗೆ ಆಕ್ಟ್ ಆಗ್ತಾ ಇದೆ ಪಾಯಿಂಟ್ ಪಿ ಹತ್ರ. ಅದು 30 ಡಿಗ್ರಿ ಆಂಗಲ್ ಎಕ್ಸ್ ಆಕ್ಸಿಸ್ಗೆ ಫಾರ್ಮ್ ಆಗಿದೆ. ನಾವು ವಿ ನೋ ಫ್ರಮ್ ಅವರ್ ಫಂಡಮೆಂಟಲ್ಸ್ ನಾವು ಅನಾಲಿಟಿಕಲ್ ಮೆಥಡ್ ಇಸ್ ವೆರಿ ಸಿಂಪಲ್. ಸೊ 30 ಡಿಗ್ರಿ ಎಕ್ಸ್ ಆಕ್ಸಿಸ್ಗೆ ಆಗಿರೋದ್ರಿಂದ 50 cos 30 ಅಂಡ್ ವರ್ಟಿಕಲ್ ಕಾಂಪೊನೆಂಟ್ 50 sin 30 ಅಂಡ್ ಡೈರೆಕ್ಟ್ ಕ್ಯಾಲ್ಕುಲೇಟರ್ ಕೊಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಅಂಡ್ ಯು ಟೇಕ್ ಎ ಸ್ಕ್ವೇರ್ ರೂಟ್ ಸಿಗ್ಮಾ ಎಚ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವಿ ಸ್ಕ್ವೇರ್ ಮಾಡಿದ್ರೆ ರಿಸಲ್ಟೆಂಟ್ ಸಿಗುತ್ತೆ. ಸಿಗ್ಮಾ ಎಚ್ ಬೈ ಸಿಗ್ಮಾ ವಿ ಅಥವಾ ಎಫ್ ಎಕ್ಸ್ ಬೈ ಎಫ್ ವಿ ಬೈ ಎಫ್ ವೈ ಬೈ ಎಕ್ಸ್ ಎಫ್ ಎಕ್ಸ್ ಮಾಡಿದ್ರೆ ಆಂಗಲ್ ಸಿಗುತ್ತೆ ಥೀಟಾ. ಸೊ ಟು ಡೂ ದಿಸ್ ಗ್ರಾಫಿಕಲಿ ಐ ಹವ್ ಟೇಕನ್ ಎ ಗ್ರಾಫ್ ಶೀಟ್ ಅಂಡ್ ಐ ಹವ್ ಟೇಕನ್ ಎ ಸ್ಕೇಲ್. ಸೊ ತುಂಬಾ ಇಂಪಾರ್ಟೆಂಟ್ ಇದು ಸ್ಕೇಲ್ ತಗೊಳ್ಳುವಂಥದ್ದು. ಈ ಸ್ಕೇಲ್ನ ನೀವು ಯಾವ ಥರ ತಗೊಂಡಿರ್ತೀರೋ ಅದೇ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಹಂಗಾಗಿ ಐ ಹವ್ ಟೇಕನ್ 1 ಸೆಂಟಿಮೀಟರ್ 10 ನ್ಯೂಟನ್ಗೆ ಈಕ್ವಲ್ ಆಗಿದೆ ಅಂತ ತಗೊಂಡಿದ್ದೀನಿ ಫಾರ್ ಇನ್ಸ್ಟೆಂಟ್. ಇಲ್ಲಿ 50 ನ್ಯೂಟನ್ ಇರೋದ್ರಿಂದ ನನಗೆ ಸ್ಕೇಲಲ್ಲಿ ಮೆಜರ್ ಮಾಡಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು 1 ಸೆಂಟಿಮೀಟರ್ಗೆ 10 ನ್ಯೂಟನ್ ಅಂತ ತಗೊಂಡಿದ್ದೀನಿ. 1 ಸೆಂಟಿಮೀಟರ್ಗೆ 10 ನ್ಯೂಟನ್ ತಗೊಂಡ್ರೆ 50 ನ್ಯೂಟನ್ಗೆ ಎಷ್ಟಾಯಿತು, 5 ಸೆಂಟಿಮೀಟರ್ ಆಯಿತು. ಸೊ 50 ಡಿವೈಡೆಡ್ ಬೈ 10 ಮಾಡಿದ್ರೆ 5 ಸೆಂಟಿಮೀಟರ್ ಸಿಗುತ್ತೆ. ಹಂಗಾಗಿ ಸೊ ಪಾಯಿಂಟ್ ಪಿ ಇಂದ ನಾನು 5 ಸೆಂಟಿಮೀಟರ್ ಲೈನ್ ಅನ್ನ ಡ್ರಾ ಮಾಡ್ತೀನಿ ಅಲಾಂಗ್ 30 ಡಿಗ್ರಿಗೆ ಈ ಡೈರೆಕ್ಷನ್ ಅಲ್ಲಿ ಡ್ರಾ ಮಾಡ್ಕೋತೀನಿ. ಅಂದ್ರೆ ಏನಿದೆ ಇಲ್ಲಿ ಇದನ್ನ ಗ್ರಾಫ್ಗೆ ಬರಿತಾ ಇದ್ದೀನಿ. 30 ಡಿಗ್ರಿಗೆ ತಗೊಂಡಿದ್ದೀನಿ ಫ್ರಮ್ ದ ಹಾರಿಜಾಂಟಲ್ ಆಕ್ಸಸ್. ಸೊ ಇವಾಗ ಏನ್ ಮಾಡಬೇಕು ಗ್ರಾಫಿಕಲ್ ಮೆಥಡ್ ಅಲ್ಲಿ? ಅನಾಲಿಟಿಕಲ್ ಮೆಥಡ್ ಸಿಂಪಲ್, ಕ್ಯಾಲ್ಕುಲೇಟರ್ ಮಾಡುವಂಥದ್ದು. ಗ್ರಾಫಿಕಲ್ ಮೆಥಡ್ ಕೂಡ ವೆರಿ ಸಿಂಪಲ್. ಸೊ ಯಾವ ತರ ಮಾಡಬೇಕು ಅಂದ್ರೆ, ಈ ಪಾಯಿಂಟ್ ಏನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಒಂದು ಹಾರಿಜಾಂಟಲ್ ಲೈನ್ ಅಂಡ್ ವರ್ಟಿಕಲ್ ಲೈನ್ ನ ಡ್ರಾ ಮಾಡಬೇಕು. ಸೊ ಲೈಕ್ ದಿಸ್ ಹಾರಿಜಾಂಟಲ್ ಲೈನ್ ಅಂಡ್ ವರ್ಟಿಕಲ್ ಲೈನ್ ನ ಡ್ರಾ ಮಾಡಿ, ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ಮೇಲೆ ಮತ್ತೆ ವರ್ಟಿಕಲ್ ಲೈನ್ ಡ್ರಾ ಮಾಡಿದ್ಮೇಲೆ ಯು ಜಾಯಿನ್ ಫ್ರಮ್ ಪಿ ಟು ದಿಸ್ ಪಾಯಿಂಟ್ ಅಂಡ್ ಪಿ ಟು ದಿಸ್ ಪಾಯಿಂಟ್. ಆನ್ಸರೇ ಬಂದ್ಬಿಡುತ್ತೆ ಅಲ್ಲಿ, ಇನ್ನೇನು ಬೇರೆ ಏನೂ ಇಲ್ಲ. ಹೆಂಗ್ ಆನ್ಸರ್ ಬರುತ್ತೆ? ಯು ಜಸ್ಟ್ ಮೆಜರ್ ದಿಸ್ ಡಿಸ್ಟೆನ್ಸ್ ಇನ್ ಅ ಸ್ಕೇಲ್. ಸೊ ಸ್ಕೇಲಲ್ಲಿ ಮೆಜರ್ ಮಾಡಿದಾಗ ನಿಮಗೆ 4.4 ಸೆಂಟಿಮೀಟರ್ ಬರುತ್ತೆ. 4.4 ಸೆಂಟಿಮೀಟರ್ ಬರುತ್ತೆ ಅಂದ್ರೆ ಅದನ್ನ ನ್ಯೂಟನ್ ಕನ್ವರ್ಟ್ ಮಾಡಬೇಕು, ಸ್ಕೇಲ್ ಇಡಬಾರ್ದು. ಯಾಕೆಂದ್ರೆ ನಾವು ಫೋರ್ಸ್ ಬಗ್ಗೆ ಮಾತಾಡ್ತಿದೀವಿ, ನಾಟ್ ಫಾರ್ ದ ಸ್ಕೇಲ್. ಹಂಗಾಗಿ 4.4 ಇಂಟು 10 ಮಾಡಿದ್ರೆ, ಯಾಕೆ 10 ಮಾಡ್ತಾ ಇದೀವಿ? 1 ಸೆಂಟಿಮೀಟರ್ಗೆ 10 ನ್ಯೂಟನ್ ಅಂತ ತಗೊಂಡಿದೀವಿ. 4.4 ಸೆಂಟಿಮೀಟರ್ಗೆ ಎಷ್ಟು ನ್ಯೂಟನ್ ಆಯಿತು? ಇಂಟು 10 ಮಾಡಿ 44 ನ್ಯೂಟನ್ ಬರುತ್ತೆ. ಸಿಮಿಲರ್ಲಿ 2.5 ಸೆಂಟಿಮೀಟರ್ ಬರುತ್ತೆ, ಇದು 2.5 ಇಂಟು 10 ಮಾಡಿ 25 ನ್ಯೂಟನ್ ಬರುತ್ತೆ. ಸೊ ಇದು ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅಂತ ಹೆಂಗ್ ಗೊತ್ತಾಗುತ್ತೆ? ಗೋ ಬ್ಯಾಕ್ ಟು ಅವರ್ ಅನಾಲಿಟಿಕಲ್ ಮೆಥಡ್ ಅಗೇನ್. ಹಾರಿಜಾಂಟಲ್ ಕಾಂಪೊನೆಂಟ್ ಫಾರ್ಮುಲಾ ಗೊತ್ತಿದೆ ನಮಗೆ, 50 cos 30. ಯಾಕೆ ಕಾಸ್ ತಗೋಬೇಕು ಅಂದ್ರೆ ಆಂಗಲ್ ಮೇಕ್ಸ್ ಅನ್ 30 ಡಿಗ್ರಿ ವಿತ್ ದ ಎಕ್ಸ್ ಆಕ್ಸಿಸ್. ಹಾಗಾಗಿ ಎಕ್ಸ್ ಕಾಂಪೊನೆಂಟ್ ಕಾಸ್ ಆಗುತ್ತೆ, ಅದರ್ ಕಾಂಪೊನೆಂಟ್ ಸೈನ್ ಆಗುತ್ತೆ. ಸೊ 50 cos 30 ಮಾಡಿದಾಗ 43.3 ಬಂತು, 50 sin 30 ಬಂದಾಗ 25 ನ್ಯೂಟನ್ ಬಂತು. ಗ್ರಾಫ್ ಅಲ್ಲಿ ಮೆಜರ್ ಮಾಡಿದಾಗ ನಮಗೆ 44 ನ್ಯೂಟನ್ ಅಂಡ್ 25 ನ್ಯೂಟನ್ ಬಂತು. ನೀವು ಹೇಳ್ಬೋದು ಇಲ್ಲಿ ಸರ್ ಇಲ್ಲಿ 43.3 ಇದೆ, ಇಲ್ಲಿ 44 ನ್ಯೂಟನ್ ಇದೆ ಅಂದಾಗ ಆಲ್ವೇಸ್ ಸ್ಕೇಲ್ ನಾವು ಎಕ್ಸಾಕ್ಟ್ ಆಗಿ ಬರೋದಿಲ್ಲ, ನಾವು ರೌಂಡ್ ಆಫ್ ಮಾಡಿ ತಗೊಳ್ಳೋದ್ರಿಂದ 43.3 ಅಂಡ್ 44 ಆರ್ ವೆರಿ ನಿಯರರ್. ಹಾಗಾಗಿ ವಿ ಜಸ್ಟಿಫೈ ಮಾಡಿದ್ದೀವಿ, ಎರಡು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸಿಮಿಲರ್ಲಿ ಈ ಎರಡು ಕೂಡ ಮ್ಯಾಚ್ ಆಗಿದೆ. So this is how you solve all the problems you solve in analytical method and come here and verify through graphical method. So resolution of forces to one problem ತಗೊಳ್ಳೋಣ. So determine the magnitude and direction of resultant graphically for the given problem. So very interesting problem ಅಂತಾನೆ ಹೇಳ್ಬೋದು. ಈ ಕಡೆ ಕ್ವಾಡ್ರೆಂಟ್ಸ್ ಗಳು ಕೊಟ್ಟಿಲ್ಲ ನಾನು, ಯಾಕೆಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಎಲ್ಲ ಇದೆ ಎಲ್ಲ ಫೋರ್ಸಸ್. ವಿಲ್ ಸಾಲ್ವ್ ನೌ. So P ಇಂದ how many forces are there here? 4 forces are there. Force 1 acting in a positive y direction at 40 Newton,
force 2 acting in 50 Newton 30 degree to the horizontal line, and force 3 exactly at horizontal direction 30 Newton, and F4 is 50 Newton at 60 degree to the horizontal axis. Now you draw the graph. ಸೊ ಗ್ರಾಫ್ಸ್ ಶುರು ಮಾಡ್ಬೇಕಾದ್ರೆ ಈ ತರ ಪ್ರಾಬ್ಲಮ್ ಇದ್ದಾಗ 4-5 ಫೋರ್ಸ್ ಇರುತ್ತೆ. ಯಾವ ಪ್ರಾಬ್ಲಮ್ ತಗೊಳ್ಳೋಣ ಅಂತ ಅಂದಾಗ, ಸೊ ನಾವು ಕೊಟ್ಟಿರುವಂತ ಫೋರ್ಸಸ್ನ ಸ್ಪೇಸ್ ಡಯಾಗ್ರಾಮ್ ತರ ಬರ್ಕೊಂಡು ಏನು ಎರಡು ಫೋರ್ಸ್ ಮಧ್ಯೆ ಇರೋ ಜಾಗಗಳಿಗೆ ಒಂದೊಂದು ನೇಮ್ ಕೊಡ್ತಾ ಬರೋಣ. ಸೊ F1 ಇಂದ F2ಗೆ ಎ, F2 ಇಂದ F3ಗೆ ಬಿ, F3 ಇಂದ F4ಗೆ ಸಿ, ಅಂಡ್ ದ ರಿಮೈನಿಂಗ್ ಪೋರ್ಷನ್ ಇಸ್ ಡಿ. ಈ ತರ ಕೊಟ್ಕೊಂಡ್ರೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಯಾವ್ದ್ರಿಂದ ಶುರು ಮಾಡ್ಬೇಕು ಅಂತ ಐಡಿಯಾ ಬರುತ್ತೆ. ನೀವು ಯಾವ್ದ್ರಿಂದನಾದ್ರೂ ಶುರು ಮಾಡ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಆರ್ ಮತ್ತೆ ಥೀಟಾ ಬಂದೇ ಬರುತ್ತೆ, ಬಟ್ we solve in a proper manner. So now according to this I'm going to draw this line. So before drawing this line, what you need to do here, you need to choose a proper scale ತಗೋಬೇಕು. So I have taken for my convenience 1 centimeterಗೆ 20 Newton ಅಂತ ತಗೊಂಡಿದ್ದೀನಿ. 1 centimeterಗೆ 20 Newton ಆದ್ರೆ 40 Newtonಗೆ ಎಷ್ಟು ಸೆಂಟಿಮೀಟರ್ ಆಯ್ತು? 20 into 2 ಅಂದ್ರೆ 2 ಸೆಂಟಿಮೀಟರ್ ತಗೋಬೇಕು. So I'm going to take one point here. ಇಲ್ಲಿಂದ ಇಲ್ಲಿಗೆ ನಾನು ಅಂದ್ರೆ ಎ ಇಂದ ಡಿ ಯಾಕೆ ಅಂತ ಹೇಳಿದ್ರೆ ಇದು ಲಾಸ್ಟ್ ಪಾಯಿಂಟ್, ಇಲ್ಲಿ ಯಾವುದೇ ಫೋರ್ಸ್ ಇಲ್ಲ. ಸೊ ಡಿ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಿ ಇಂದ ಎಗೆ 2 ಸೆಂಟಿಮೀಟರ್ ಅಷ್ಟು ಡ್ರಾ ಮಾಡ್ಕೊಂಡಿದ್ದೀನಿ. ದಟ್ ಈಸ್ 40 Newton ಅಂತ ಕನ್ಸಿಡರ್ ಆಗುತ್ತೆ. ನಾವು F2 ಡ್ರಾ ಮಾಡ್ಬೇಕು ನೀವು. ಸೊ ವರ್ಟಿಕಲ್ಗೆ 60 ಡಿಗ್ರಿ ಇರಬೇಕು, ಹಾರಿಜೆಂಟಲ್ಗೆ 30 ಡಿಗ್ರಿ ಇರಬೇಕು. ನೀವೇನ್ ಮಾಡ್ಬೇಕಂದ್ರೆ ಇಲ್ಲೊಂದು ಲೈನ್ ಹೇಳ್ಕೊಂಡು 30 ಡಿಗ್ರಿಗೆ ನೀವೇನ್ ಮಾಡ್ಬೇಕು, 50 Newton ಅಂತ ಇದೆ. 50 Newton ಅಂತ ಹೇಳಿದ್ರೆ ನೀವು ಅದನ್ನ ಸ್ಕೇಲ್ ಕನ್ವರ್ಟ್ ಮಾಡಬೇಕು. 50/20 ಮಾಡಿದ್ರೆ 2.5 ಬರುತ್ತೆ. ಸೊ 2.5 ಸೆಂಟಿಮೀಟರ್ ಅಥವಾ 2.25 ಸೆಂಟಿಮೀಟರ್ ಏನು ಬರುತ್ತೋ ಅದನ್ನ ನೀವು ಡ್ರಾ ಮಾಡಿ ಅಲ್ಲಿಗೆ ನೀವು ಬಿ ಅಂತ ಕೊಡಿ ನೀವು ಈ ಆಂಗಲ್ಗೆ. ನೆಕ್ಸ್ಟ್ ಫೋರ್ಸ್ ಹೆಂಗಿದೆ, ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಇದೆ. F3 ಇನ್ ಅ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಅಂಡ್ ಯು ಸ್ಟಾರ್ಟ್ ಹಿಯರ್ ಇಟ್ ಸೆಲ್ಫ್. ಇಲ್ಲಿಂದನೇ ಶುರು ಮಾಡಬೇಕು ಅಂಡ್ ಯು ಸ್ಟಾರ್ಟ್ ಅಂಡ್ ಡೂ ಇಟ್. 30 Newton ಇದೆ, 1.5 ಸೆಂಟಿಮೀಟರ್ ಆಗುತ್ತೆ. 30/20 ಮಾಡಿದ್ರೆ 1.5 ಸೆಂಟಿಮೀಟರ್ ಆಗುತ್ತೆ. ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಒನ್ F4 in a 60 degree with the horizontal direction. Horizontal direction ಗೆ 60 ಡಿಗ್ರಿಗೆ ಯು ಡ್ರಾ ಒನ್ ಮೋರ್ ಲೈನ್. 50 Newton ಇದೆ, ಹಂಗಾಗಿ ಅಗೈನ್ ಇಲ್ಲೇನು ಇಷ್ಟು ಡೈಮೆನ್ಷನ್ ತಗೊಂಡ್ರೆ F2 ಮತ್ತೆ F4 ಸೇಮ್ ಇರೋದ್ರಿಂದ ಅಷ್ಟೇ ಡೈಮೆನ್ಷನ್ಗೆ ನೀವು F4 ನ ಡ್ರಾ ಮಾಡ್ತೀರಾ. ಸೊ ದಿಸ್ ಇಸ್ ದ ಗ್ರಾಫಿಕಲ್ ಮೆಥಡ್, ಗ್ರಾಫಿಕಲ್ ಪಾಲಿಗನ್ ಅಂತಾನು ಕರಿತೀವಿ. ಎಲ್ಲ ಫೋರ್ಸು ಡ್ರಾ ಮಾಡಿದ್ವಿ. ಇವಾಗ ರಿಸಲ್ಟೆಂಟ್ ಹೆಂಗ್ ಡ್ರಾ ಮಾಡೋದು? ಸೊ ವೆರಿ ಸಿಂಪಲ್. ಉಳ್ಕೊಂಡಿರುವಂತ 2 ಪಾಯಿಂಟ್ ನ ಸೇರಿಸ್ಬೇಕಷ್ಟೆ. ಇಲ್ಲಿಂದ ಇಲ್ಲಿಗೆ ಸೇರಿಸಿ ಅಂಡ್ ಯು ಮೆಜರ್ ದಿಸ್. that itself is a resultant. And ಅದು ಹಾರಿಜಾಂಟಲ್ ಆಕ್ಸಿಸ್ ಅಥವಾ ವರ್ಟಿಕಲ್ ಆಕ್ಸಿಸ್ಗೆ ಎಷ್ಟು ಆಂಗಲ್ ಇದೆ, ಥೀಟಾ. ಸೊ ಈ ತರ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ರಿಸಲ್ಟೆಂಟ್ ಎಷ್ಟು ಡೈಮೆನ್ಷನ್ ನೋಡ್ಕೊಳ್ಳಿ, ನೋಡ್ಕೊಂಡು ಅದನ್ನ ಸ್ಕೇಲ್ ಕನ್ವರ್ಟ್ ಮಾಡಿ. ಇಟ್ ವಿಲ್ ಕಮ್ ಆಸ್ ಸಮ್ ನ್ಯೂಟನ್, ಅದು ರಿಸಲ್ಟೆಂಟ್ ಅಂತ ಕರಿತೀವಿ. ಥೀಟಾನ ಆಂಗಲ್ ಮೆಜರ್ ಮಾಡಿ ಇಲ್ಲಿ ಪ್ರೊಟ್ರಾಕ್ಟ್ ಇಟ್ಕೊಂಡು ಯು ವಿಲ್ ಗೆಟ್ ಎ ಥೀಟಾ. ಸೊ ಇಫ್ ಯು ಡೂ ಅನಾಲಿಟಿಕಲ್ ಮೆಥಡ್ ಇಟ್ ವಿಲ್ ಬಿ ಅರೌಂಡ್ 99 Newton. 99 Newton ಹೆಂಗ್ ಬಂತು? Resolve all the forces into horizontally and vertically and do the sum and take a square root. So that is R. 99 Newton ಬರುತ್ತೆ. and graphical method ಅಲ್ಲಿ ಮೆಜರ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 100 ಅಥವಾ 101 Newtons ಬರುತ್ತೆ. almost very nearer to each other. Similarly tan theta comes around 36 degree if you do calculation analytically. that is sigma v by sigma h ಮಾಡಿ ಥೀಟಾನ ಇನ್ವರ್ಸ್ tan ನ ಇನ್ವರ್ಸ್ ಮಾಡಿದಾಗ ಅರೌಂಡ್ 36 ಡಿಗ್ರಿ ಬರುತ್ತೆ. ನೀವು ಇಲ್ಲಿ ಮೆಜರ್ ಮಾಡಿದಾಗ್ಲೂ ಕೂಡ 35 ಡಿಗ್ರಿ ಬರುತ್ತೆ. If you do the proper scale, exact answer ಬರುತ್ತೆ. So this is how we solve the problems graphically. So next important topic is Lami's theorem, and very important for basic forces ನ ನಾವು ಯಾವ ತರ ರಿಸಾಲ್ವ್ ಮಾಡಿದ್ವಿ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಪ್ಯಾರಲೋಗ್ರಾಮ್ ಆಫ್ ಫೋರ್ಸಸ್, ಲ್ಯಾಮಿಸ್ ಥಿಯರಮ್ ಮತ್ತೆ ಟ್ರಯಾಂಗಲ್ ಆಫ್ ಫೋರ್ಸಸ್ ಬರುತ್ತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸ್ಪೆರಿಮೆಂಟ್ ಇರೋದು ಸಿಲೆಬಸ್ ಅಲ್ಲಿ ಲ್ಯಾಮಿಸ್ ಥಿಯರಮ್. ಫಸ್ಟ್ ಹಂಗಂದ್ರೆ ಏನು ಅಂತ ನೋಡ್ತಾ ಬರೋಣ. ಸೊ ವೆನ್ 3 forces acting at a point are in equilibrium. So coming back to the static and dynamic equilibrium ಬಗ್ಗೆ ಹೇಳದ್ನಲ್ಲ, ಆ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗುತ್ತೆ. ಸೊ 3 ಫೋರ್ಸಸ್ಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಈಕ್ವಿಲಿಬ್ರಿಯಂ ಆಗಿ ಆಕ್ಟ್ ಆಗ್ತಿದ್ರೆ then each force is proportional to the sine of the angle between other 2 forces. Let me explain with the diagram. So we have a 3 forces A, B, C here. So those makes an angle of alpha. ನೋಡಿ B ಮತ್ತೆ C ಫೋರ್ಸ್ ಮಧ್ಯೆ ಆಲ್ಫಾ ಇದೆ, C ಮತ್ತೆ A ಮಧ್ಯೆ ಬೀಟಾ ಇದೆ, A ಮತ್ತೆ B ಮಧ್ಯ ಗಾಮಾ ಇದೆ. ಸೊ ಈ ತರ ಸಿಚುವೇಶನ್ ಇದ್ದಾಗ 3 ಫೋರ್ಸಸ್ ಈಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ, ಸೊ ಈ ಫೋರ್ಸ್ ವ್ಯಾಲ್ಯೂ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಅದರ್ 2 ಫೋರ್ಸಸ್. ಅಂದ್ರೆ ನೀವು ಎ ಕಂಡುಹಿಡಿತಾ ಇದ್ದೀರಾ ಅಂತಂದ್ರೆ, ಸೊ ಎ ಈಸ್ ಪ್ರಪೋರ್ಷನಲ್ ಟು ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಅದರ್ 2 ಫೋರ್ಸಸ್. ಸೊ ಎ ಇಲ್ಲಿದೆ, ಇವೆರಡು ಫೋರ್ಸ್ ಮಧ್ಯೆ ಇರೋ ಆಂಗಲ್ ಆಲ್ಫಾ,
ಹಂಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಈಸ್ ಪ್ರಪೋರ್ಷನಲ್ ಟು ಸೈನ್ ಆಲ್ಫಾ ಅಂತ ಬರಿಬಹುದು. ಸೊ ದಿಸ್ ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು ಸೈನ್ ಆಲ್ಫಾ. Similarly, so B force ಬಗ್ಗೆ ಕಂಡುಹಿಡಿಯುವಾಗ you take these two as other forces and between this we have an angle of beta. So B is proportional to sin beta, and for this force these two are the other forces and the angle between the other force is gamma here. So C is proportional to sin gamma. So we can, from this equation we can write A by sin alpha is equal to B by sin beta is equal to C by sin gamma. ನೀವು ರಿಯಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಮೂರು ವ್ಯಾಲ್ಯೂ ಸೇಮ್ ಬಂದ್ರೆ so this forces are in equilibrium for that point ಅಂತ ಹೇಳ್ಬೋದು. So this is the basic fundamental of Lami's theorem. ಹೆಂಗ್ ವೆರಿಫೈ ಮಾಡೋದು? We need to verify the Lami's theorem by using two smooth pulleys, drawing board and drawing sheets. This is a experimental setup and this is the Lami's experimental setup you can see, and this is a space diagram. One board ಇದೆ, we have a pulleys here, these two are called pulleys, and the load is applying P in this direction, Q in this direction and R in this direction, and we can draw the diagrams to find out the parallelogram, triangle and Lami's theorem ಮೂರು ಕೂಡ ಪ್ರೂವ್ ಮಾಡ್ಬೋದು. We focus more on the Lami's theorem in this part. So alpha beta gamma ಮಾಡಿದೀನಿ, P Q R ಅನ್ನೋದು ಫೋರ್ಸ್ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ಬೋದು ಲೋಡ್ ಅಪ್ಲೈ ಮಾಡ್ಬೋದು. ಇಲ್ಲಿ 50 ನ್ಯೂಟನ್ಸ್ ಸಣ್ಣ ಸಣ್ಣ ಬ್ಲಾಕ್ಸ್ ಇರುತ್ತೆ, ಇಲ್ಲಿ ನೀವು ಅಪ್ಲೈ ಮಾಡಿ ದಿಸ್ ವಿಲ್ call it as a P force and this is Q force and this is R force. So ಒಂದ್ಸಲ ನೀವು ಲೋಡ್ ಅಪ್ಲೈ ಮಾಡಿ ಕರೆಕ್ಟಾಗಿ ಲೋಡ್ ಅಪ್ಲೈ ಮಾಡ್ತೀರಿ. ನಾವು ಯು ಪ್ಲೇಸ್ ಎ ಡ್ರಾಯಿಂಗ್ ಶೀಟ್ ಟು ದ ಬೋರ್ಡ್. ಡ್ರಾಯಿಂಗ್ ಶೀಟ್ಗೆ ಪ್ಲೇಸ್ ಮಾಡಿ ಇಫ್ ಯು ಮೇಕ್ ಎ ಲೈಕ್ ಲೈಟ್ ಬಿಟ್ರೆ ಅಥವಾ ಏನು ಬೆಳಕಿಗೆ ನಿಮಗೆ ಈ ಟೈ ಏನಿದೆಯೋ ದಾರಗಳದ್ದು ಏನಿದೆಯೋ ಅದ್ರದ್ದು ಶ್ಯಾಡೋ ನಿಮಗೆ ಆ ಪೇಪರ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಯು ಟ್ರೇಸ್ ದಟ್ ಶ್ಯಾಡೋ ಫಸ್ಟ್ ಅಂಡ್ ಯು ಟೇಕ್ ಡೌನ್ ದ ಡ್ರಾಯಿಂಗ್ ಶೀಟ್ ಅಂಡ್ ಯು ಮೆಜರ್ ದ ಆಂಗಲ್ ಬಿಟ್ವೀನ್ ಏನು P ಅಂತ ತಗೋತಾ ಇದೀವಿ. ಸೈನ್ ಆಲ್ಫಾ ಅಂದ್ರೆ ಈ ಆಂಗಲ್, ಇಲ್ಲಿಂದ ಇಲ್ಲಿಗಿರೋ ಆಂಗಲ್ ನ ಮೆಜರ್ ಮಾಡಿ, ಇಲ್ಲಿಂದ ಇಲ್ಲಿಗಿರೋ ಆಂಗಲ್ ಮೆಜರ್ ಮಾಡಿ, ಇಲ್ಲಿಂದ ಇಲ್ಲಿಗಿರೋ ಆಂಗಲ್ ನ ಮೆಜರ್ ಮಾಡಿ. ಯಾವ್ದ್ರಲ್ಲಿ? ಡ್ರಾಯಿಂಗ್ ಶೀಟ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಡ್ ಎಷ್ಟು ಅಪ್ಲೈ ಮಾಡಿದಿರಾ ಮತ್ತೆ ಆಂಗಲ್ ಎರಡೂ ಗೊತ್ತಿರುತ್ತೆ. P by sin alpha, Q by sin beta, R by sin alpha ಮೂರು ವ್ಯಾಲ್ಯೂ ಸೇಮ್ ಬರುತ್ತೆ. ಅವಾಗ ನೀವು Lami's theorem ವೆರಿಫೈ ಆಗಿದೆ ಅಂತಾನೆ ಹೇಳ್ಬೋದು. So you can see here, to verify Lami's theorem the angles between the three forces should be same. ಮೂರು ಬರುತ್ತೆ. ಪ್ರೊಟ್ರಾಕ್ಟರ್ ಮೆಜರ್ ಮಾಡಿ P by sin alpha, Q by sin beta, R by sin gamma ಸೇಮ್ ಬರುತ್ತೆ. ಸೊ we can tabulate the answers in this like this. Take down the table. ಫಸ್ಟ್ ಒಂದು 100 ನ್ಯೂಟನ್ಸ್ ಹಾಕೋಣ P ಗೆ, Q ಗೆ ಒಂದು 50 ನ್ಯೂಟನ್ಸ್ ಹಾಕೋಣ. ಸೊ R ಗೆ ಒಂದು 150 ನ್ಯೂಟನ್ಸ್ ಹಾಕೋಣ. ಮೂರು ಡಿಫ್ರೆಂಟ್ ಫೋರ್ಸ್ ತಗೊಂಡ್ರೆ ಆಲ್ಫಾ ಬೀಟಾ ಗಾಮಾ ಎಷ್ಟು ಬರುತ್ತೆ ಅಂತ ನೀವು ಡ್ರಾಯಿಂಗ್ ಶೀಟ್ ತಗೊಂಡು ಪ್ರೊಟ್ರಾಕ್ಟರ್ ಅಲ್ಲಿ ಮೆಜರ್ ಮಾಡಬೇಕು. ಸೊ P by sin alpha, Q by sin beta and R by sin gamma ಮಾಡಿದ್ರೆ so all the values here what you tabulate here will be looks same. ಅಂದ್ರೆ ಒಂದೇ ತರ ಆನ್ಸರ್ ಬಂದ್ರೆ Lami's theorem ವೆರಿಫೈ ಆಗಿದೆ ಅಂತ ಹೇಳ್ಬೋದು. ಸಿಮಿಲರ್ಲಿ ಯು ಕ್ಯಾನ್ ಟ್ರೈ ಇಟ್ ಫಾರ್ ಡಿಫರೆಂಟ್ ಏನು P ಮತ್ತೆ Q ಮತ್ತೆ R ವೆಯ್ಟ್ಸ್ ಬೇರೆ ಬೇರೆ ಇಟ್ಟು ನೀವು ರೇಷಿಯೋಸ್ ನ ಚೆಕ್ ಮಾಡ್ಬೋದು. ಯಾವುದೇ ಲೋಡ್ ಹಾಕಿದ್ರೆ ಆಂಗಲ್ಸ್ ಡಿಫರೆನ್ಸ್ ಬರುತ್ತೆ ಬಟ್ ದ ರೇಷಿಯೋಸ್ ವಿಲ್ ಬಿ ಸೇಮ್. ನಾವು ವಿ ಕ್ಯಾನ್ ಕಾಲ್ ಇಟ್ as Lami's theorem ಏನು ವೆರಿಫೈ ಆಯಿತು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಯು ಡೂ ದ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇಸ್ ಎವ್ರಿವೇರ್ ಇನ್ ದ ಲ್ಯಾಬ್ರೋಟರೀಸ್, ಎಲ್ಲ ಕಡೆ ಇದ್ದೇ ಇರುತ್ತೆ. ಯು ಕ್ಯಾನ್ ಡೂ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ವೆರಿಫೈ ಇಟ್ ವೆದರ್ ದ ರೇಷಿಯೋಸ್ ಆರ್ ಸೇಮ್ ಆರ್ ನಾಟ್. ಸೊ ದಿಸ್ ಇಸ್ ದ ಲ್ಯಾಬ್ ಪೋರ್ಷನ್ಸ್ ಇನ್ ಯುವರ್ ಸಿಲೆಬಸ್. And to prepare this, I have referred these textbooks, majorly Ramamritam, Kurmi, Bansal and Timoshenko textbook I have referred. And thank you so much for your patience. ಇಲ್ಲಿ ತನಕ ನಾನು ಪಾಠ ಮಾಡಿದ್ರಲ್ಲಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಫ್ ಯು ಡೋಂಟ್ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಗಿವ್ ಅ ಕಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್.